ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. बोलो भारत माता की नीति कट्टे कांग्रेस सरकार के, नीति कट्टे कांग्रेस सरकार के, बोलो भारत माता की, भारतीय जनता पक्ष के, कांग्रेस सरकार. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ, ಕಾರ್ಯಕರ್ತರಲ್ಲಿ, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇದು ಯಾಕಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಕೇಳಿದ್ರೆ, ಜಗತ್ತಿಗೆ ಅಲ್ಲ ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಹೀನತೆಗೆ ತರಬೇಕು ಅನ್ನುವಂಥ ಒಂದು ಈ ಸರ್ಕಾರದಿಂದ ಕುಮ್ಮುಖದಿಂದ ಏನದ ಈ ಒಂದು ದಿಲ್ಲಿ ಒಳಗೆ ಅವರ ಒಂದು ವಿದ್ಯಾರ್ಥಿಗಳನ್ನು ತಗೊಂಡು, ಗುಂಡಾಗಳನ್ನು ತಗೊಂಡು ಆ ಒಂದು ಕಾರ್ಯವನ್ನು ನಡೆಸಿದ್ದಕ್ಕಾಗಿ ನಮ್ಮ ಹೋರಾಟ ಈ ಒಂದು ಖಂಡಿಸಬೇಕಾಗ್ತದೆ. ಇಡೀ ಗುರುತದವರಿಗೆಲ್ಲ ನರೇಂದ್ರ ಮೋದಿ ಅವರಿಗೆ ಹ್ಯಾಂಗರೆ ಮಾಡಿ ಅವರ ಒಂದು ಹೆಸರು ಸುಮಾರು ಮಾಡಬೇಕು. ಬಹಳ ಮುಂದೆ ಹೋಲಕತ್ತದ ಜಗತ್ತ ನರೇಂದ್ರ ಮೋದಿಜಿ ಅವರಿಂದ ಅಂತ ಹೇಳಿ ಅವ್ರಿಗೆ ಹೊಟ್ಟಿ ಉರಿದ ವಿದ್ಯಾರ್ಥಿಗಳನ್ನು ಮುಂದೆ ತಗೊಂಡು, ಗುಂಡಾಗಳನ್ನು ಮುಂದೆ ತಗೊಂಡು ಅವರ ಒಂದು ಕಾರ್ಯವೈಖರಿಯನ್ನು ನಡೆಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ನಾವು ಖಂಡಿಸಬೇಕಾಗ್ತದೆ. ಇವತ್ತು ದೇಶದೊಳಗೆ ನಮ್ಮ ಹೆಣ್ಣುಮಕ್ಕಳು, ನಮ್ಮ ರೈತಾಪಿ ವರ್ಗದವರು, ನಮ್ಮ ಎಲ್ಲ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆದವರು ಕೂಡ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಇವತ್ತು ಹೆಣ್ಣುಮಕ್ಕಳು ನಡು ರಾತ್ರಿಯಲ್ಲಿ ನಮ್ಮ ದೇಶದೊಳಗೆ ತಿರುಗಾಡುವಂತ ಕಾಲಿದ್ದಿಲ್ಲ. ಇವತ್ತು ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ತಿರುಗಾಡಬೇಕಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಕೇಳಿದ್ರೆ ಬಹಳ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ದೇಶ ದ್ರೋಹಿ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಲಕತ್ತದ. ನೋಡ್ಲಕತ್ತೀರಿ ನೀವು, ನಮ್ಮ ರಾಜ್ಯದೊಳಗೆ 3 ವರ್ಷ ಆದರೂ ಕೂಡ ಇಂಥ ಬರಗಾಲ ಪರಿಸ್ಥಿತಿ ಆದರೂ ಕೂಡ ಯಾವ ಒಂದು ಲೆಕ್ಕಕ್ಕೆ ಇರಲಾರ್ದೆ, ಯಾವ ಒಂದು ರೈತರಿಗೆ ಯಾವುದ ಒಂದು ಪಿಂಚಣಿ ಸೌಭಾಗ್ಯ ಇರ್ಬೋದು, ಎಲ್ಲ ಏನು ಅನುದಾನಗಳನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹೀಗಾಗಿ ಜನರ ಬದುಕು ಬಹಳ ದುಸ್ಥಿತಿಗೆ ಬಂದದ ಈ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತು ನಾವಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶನೇ ಇವತ್ತು ಮೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಕಡೆ ಒಳ್ಳೆಯ ಒಬ್ಬ ಆಡಳಿತಗಾರ ಅಂತ ಹೇಳಿ ನಂಬಿ ಇವತ್ತು ಹೊಂಟಿದ್ದಾರೆ ಅನ್ನೋಂಥದ್ದು ತಾವೆಲ್ಲ ನೋಡ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕುತಂತ್ರಗಿರಿ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಯಾವ ಕಾಲಕ್ಕಾದ್ರೂ ಏನು ಆಗಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಅಂತ ಒಬ್ಬ ದೈವಿ ಶಕ್ತಿ ಪುರುಷ ಇವತ್ತು ನಮ್ಮ ದೇಶಕ್ಕೆ ಹುಟ್ಟನ್ನುವಂಥದ್ದು ನಾವೆಲ್ಲರೂ ನೀವು ಕೂಡಿ ಹೆಮ್ಮೆ ತರುವಂತ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನರೇಂದ್ರ ಮೋದಿಜಿ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ದೇಶದಲ್ಲಿ
ನೀಟ್ ಪರೀಕ್ಷೆ ಗೊಂದಲವನ್ನ ಏನು ಆಗಿದೆ ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳೋದು ತಪ್ಪು ಅಂತ ಹೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನ ಮುಂದಿಟ್ಟು ಇವರೆಲ್ಲ ಕಾಂಗ್ರೆಸ್ ಪಕ್ಷದವರು ಏನೇನ್ ತರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡ್ಬೋದು ನೀವು. ಆ ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಯಾವ ರೀತಿ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲ ಅವರು ಕಾಂಗ್ರೆಸ್ಸಿನ ಒಂದು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದ್ರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂಥ ಈ ಏನು ಗುಂಡಾವರ್ತನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ತಮಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಏನು ಯಾರ್ಯಾರು ಇದಕ್ಕೆ ಕಾರಣ ಇದ್ದಾರೆ ಅಂತ ಹೇಳಿ ಸುಮಾರು 13-14 ಜನರನ್ನ ಈಗಾಗಲೇ ಜೈಲಿನಲ್ಲಿ ಹಾಕಿದೆ. ಏನು ಈ ಗುಂಡಾವರ್ತನೆಯನ್ನು ತೋರ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ KPSC ಹಗರಣ ಆಗಿದೆ ಅಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ನವರು? ಇಲ್ಲಿನೂ ಕೂಡ ಮಾಡ್ಬೇಕಲ್ಲ, ಅವ್ರದೇ ಸರ್ಕಾರದ ಅವರೇ ಹಗರಣ ಮಾಡಿದ್ದಾರೆ. ಇಲ್ಲಿನೂ ಕೂಡ ಹೋರಾಟ ಮಾಡ್ರಿ, ಯಾಕೆ ಮಾಡಂಗಿಲ್ಲ? ಅದನ್ನೇ ಯಾಕೆ ಇಟ್ಟಕೊಂಡು ನೀವು ಇದನ್ನ ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಮುಂದೆ ಮಾಡ್ತಾರೂ ಕೂಡ ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡ್ರಿ, ಬೇಡ ಅಂತ ಹೇಳಂಗಿಲ್ಲ ನಾವು. ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದ್ರೆ ಗುಂಡಾವರ್ತನೆ ಮಾಡೋದು ಎಷ್ಟು ಸರಿ ನಿಮ್ಮದು? ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಶಿಕ್ಷಕಂಗೆ ಹೊಡಿತೀರಿ, ಏನ್ ಬೇಕಾಗದಂಗೆ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನು ಉದ್ದೇಶ ಏನು ನಿಮ್ಮದು? ನೀವು ಈ ಹೋರಾಟ ಮಾಡ್ಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡು ಮಾಡ್ರಿ. ನೀವು ಏನೇನೋ ಮಾತಾಡ್ತೀರಿ. ಏನು ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿರಲ್ಲ, ಶ್ರೀಲಂಕಾದಲ್ಲಿ ಆದಂಥ ಇಲ್ಲಿನೂ ಮಾಡ್ತೀವಿ, ನಮ್ಮ ಬಾಂಗ್ಲಾದೇಶದಲ್ಲಿ ಆದಂಥದ್ದು, ಆಮೇಲೆ ನೇಪಾಳದಲ್ಲಿ ಆಗಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ತೀವಿ ಅಂತ ಹೇಳ್ತೀರಿ. ಏನು ಕಾರಣ? ಉದ್ದೇಶ ಏನು ನಿಮ್ಮದು? ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ಮದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ಥರ ಮಾಡ್ತಾ ಇದ್ದಿರಲ್ಲ. ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನು ಮಾಡ್ತೀವಿ. ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ರಾಜ್ಯಪಾಲರಿಗೆ ಹಾಂ